ಆತ್ಮೀಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. LS ಸಾಬಲ್ಕಟ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಒಂದು ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇತ್ತೀಚೆಗೆ ಕಲರ್ಸ್ ಕನ್ನಡದವರು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೊಮೋ ವಿಡಿಯೋ ಕೂಡ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರು. ಆ ಒಂದು ಪ್ರೊಮೋ ವಿಡಿಯೋಗೆ ಸಖತ್ತಾಗಿ ಸದ್ದು ಮಾಡ್ತಾ ಇದೆ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಂತ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಖತ್ತಾಗಿ ಧೂಳು ಎಬ್ಬಿಸ್ತಾ ಇದೆ. ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಸರ್ ತುಂಬ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ನ್ಯೂ ಡ್ರೆಸ್ಗಳನ್ನು ಹಾಕೊಂಡ್ಬಿಟ್ಟು ಈ ಒಂದು ಸೀಸನ್ ಯಾವ ಥರ ಇರುತ್ತೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಈ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡೋದ್ರ ಮುಖಾಂತರ ಅಭಿಮಾನಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಒಂದು ಡೈಲಾಗ್, ಅವರ ಒಂದು ಡ್ರೆಸ್ಗಳನ್ನು ನೋಡಿಬಿಟ್ಟು ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಕುತೂಹಲಕ್ಕೆ ಈಡಾಗಿದ್ದಾರೆ. ಈ ಒಂದು ಪ್ರೊಮೋ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಈ ಒಂದು ಸೀಸನ್ನು ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಒಂದು ಹೊಸ ಗೆಟಪಲ್ಲಿ ಕೂಡ ಈ ಒಂದು ಸೀಸನ್ 13 ಪ್ರಾರಂಭವಾಗುವಂಥ ಒಂದು ಸಾಧ್ಯತೆ ಭಾಳ ಇದೆ. ಕಿಚ್ಚ ಸುದೀಪ್ ಸರ್ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಒಂದು ಡೈಲಾಗನ್ನು ಹೇಳ್ತಾರೆ. ಅದು ಏನಂದರೆ, ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲಿ ಇಲ್ಲ, ಆದರೆ ವರ್ಷಕ್ಕೆ ಒಂದು ಸಲ ಕಾಯುತ್ತಾರೆ ಅಂತ ಅಂದರೆ ಒಂದು ಮನೆ, ಒಂದು ಅವಕಾಶ, ಕೋಟಿ ಕನಸುಗಳು ಅಂತೇಳಿ ಒಂದು ಡೈಲಾಗ್ ಹೇಳ್ತಾರೆ. ಅದಾದ ನಂತರ ಮತ್ತೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಮತ್ತೆ ಶುರು ಮಾಡೋಣ ಅನ್ನುವಂಥ ಒಂದು ಡೈಲಾಗ್ ಹೇಳ್ತಾರೆ. ಈ ಒಂದು ಡೈಲಾಗು ಈ ಒಂದು ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಕುತೂಹಲಕ್ಕೆ ಈಡಾಗಿದೆ. ಯಾಕಂದರೆ ಈ ಒಂದು ನೆಕ್ಸ್ಟ್ ಬರ್ತಕ್ಕಂಥ ಈ ಒಂದು ಬಿಗ್ ಬಾಸ್ ಸೀಸನ್ 13 ಯಾವ ಥರ ಇರುತ್ತೆ ಅಂತೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಸೀಸನ್ ಯಾವ ಥರ ಇರುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ನೀವು ಕೂಡ ಆಲ್ರೆಡಿ ಈ ಒಂದು ಪ್ರೊಮೋ ವಿಡಿಯೋ ನೋಡಿರ್ಬೋದು ಅನಿಸುತ್ತೆ. ಯಾಕಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ. 15 ಮಿಲಿಯನ್ಗಿಂತ ಹೆಚ್ಚಿನ ಒಂದು ವೀಕ್ಷಣೆ ಪಡ್ಕೊಂಡ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಮತ್ತೆ ಶುರು ಮಾಡೋಣ ಅಂತೇಳಿ. ಈ ಒಂದು ಡೈಲಾಗು ಸಾಕಷ್ಟು ಒಂದು ಪ್ರೇಕ್ಷಕರಿಗೆ ಒಂದು ಕುತೂಹಲವನ್ನು ಕೂಡ ಇಲ್ಲಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಸೀಸನ್ ಯಾವ ಥರ ಇರುತ್ತೆ ಅಂತೇಳಿ ಕಾದು ನೋಡಬೇಕು. ಕಿಚ್ಚ ಸುದೀಪ್ ಸರ್ ಈ ಒಂದು ಡೈಲಾಗನ್ನು ಹೇಳ್ಬಿಟ್ಟು ಪ್ರೇಕ್ಷಕರಿಗೆ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಬಿಗ್ ಬಾಸ್ ಸೀಸನ್ 13 ಯಾವ ಥರ ಇರುತ್ತೆ ಅಂತೇಳಿ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಇದೆ. ಇಲ್ಲಿ ಕಾದು ನೋಡಬೇಕಾಗುತ್ತೆ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಕನ್ನಡ ಮತ್ತು ಕರ್ನಾಟಕ ಜನತೆ ನಡುವಿನ ಒಂದು ಸಂಬಂಧ ಮತ್ತು ಬಿಗ್ ಬಾಸ್ ಅಭಿಮಾನಿಗಳಿಗೆ ಇಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ಸಾಕಷ್ಟು ಜನ ಕೂಡ ಇಲ್ಲಿ ಕೆಲವೊಂದಿಷ್ಟು ಆಲೋಚನೆ ಕೂಡ ಮಾಡ್ತಾ ಇರ್ತಾರೆ. ಕಾದು ನೋಡಬೇಕಾಗುತ್ತೆ ಇಲ್ಲಿ ಈ ಒಂದು ಸೀಸನ್ ಯಾವ ಥರ ಇರುತ್ತೆ ಅಂತೇಳಿ. ನಿಮ್ಮ ಒಂದು ಪ್ರಕಾರ ಯಾವ ಒಂದು ಸ್ಪರ್ಧೆಗಳು ಈ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡಕ್ಕೆ ಬರ್ಬೋದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಕಿಚ್ಚ ಸುದೀಪ್ ಸರ್ ಒಂದು ಗ್ರ್ಯಾಂಡ್ ಎಂಟ್ರಿ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.